ರೈತ ಚಳವಳಿ ಅಂತಂದರೆ ಲಕ್ಷಾಂತರ ಜನ ಇದ್ದಂಥ ಚಳವಳಿ. ನಾನಿವತ್ತು ಸಂಘಟನೆಯಲ್ಲಿದ್ದಾಗ ಎಷ್ಟೋ ಜನರ ಹೆಸರು ನೆನಪಲ್ಲಿರಲ್ಲ, ಆದರೆ ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ಯಾರೋ ಒಬ್ಬ ಸಾಮಾನ್ಯ ರೈತ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿಂದ ಬಂದಿರೋ ರೈತ, ಅದು ನೋಡಿದ ತಕ್ಷಣ ಹೆಂಗಿದ್ಯಪ್ಪ ಅರ್ಬಿಳ್ಚಿ ಗ್ರಾಮ, ಹೆಂಗಿದೆ ಸಂಘಟನೆ ಅಂತ ಕೇಳೋರು. ಆಹಾ, ಕರ್ನಾಟಕದ ಹಳ್ಳಿಗಳ ಹೆಸರುಗಳು ನೆನಪಲ್ಲಿದ್ದು ಇನ್ ಇಸ್ ಲಾಸ್ಟ್ ಡೇಸ್. ಹೊರ ಜಗತ್ತಿಗೆ ಅವರು ಒಂದು ಭಾಷೆ ಬಳಸೋರು, ಸಿಟ್ಟು ಬರೆಸ್ಕೋಬೇಕು ಅಂತ. ಅಧಿಕಾರ ಮತ್ತು ಅಸಮಾನತೆ ವಿರುದ್ಧ ಇದ್ದಂತ ಸಿಟ್ಟದು, ಆ ವ್ಯಕ್ತಿಗಳ ವಿರುದ್ಧ ಇದ್ದಂತ ಸಿಟ್ಟಲ್ಲ ಅದು. ಚಳುವಳಿಗೆ ಹೇಗೆ ಬಂದ್ರು ಅವರು? ವಸಾಹತುಶಾಹಿಯ ವಿರೋಧಿಯಾಗಿ ಇಂಗ್ಲೆಂಡ್ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. 90ನೇ ಇಸ್ವಿಲಿ 400 ಜನ ರೈತರನ್ನ ಇಲ್ಲಿಂದ ಯುರೋಪಿಗೆ ಕರ್ಕೊಂಡು ಹೋಗಿದ್ರು. ಪಂಜಾಬಿನ ರೈತರಿಗೆ ಮತ್ತು ಕೆಲವು ಉತ್ತರ ಭಾರತದ ರೈತರಿಗೆ UK ವೀಸಾ ಸಿಕ್ಕಿತ್ತು. ಕರ್ನಾಟಕದ ರೈತರಿಗೆ ಕೊಟ್ಟಿರ್ಲಿಲ್ಲ, ಅದರಲ್ಲೂ ನಮ್ಮ ತಂದೆಗೂ ಸಿಕ್ಕಿರ್ಲಿಲ್ಲ. ಬೇರೆ ದೇಶದಲ್ಲಿ ಸ್ವಾಮಿ ಅಂತ ಕರಿತಿದ್ರು, ನಂಜುಂಡ ಸ್ವಾಮಿ ಉದ್ದ ಅಲ್ಲ, ಸ್ವಾಮಿ ಅಟ್ಲೀಸ್ಟ್ ಯು ಶುಡ್ ಕಮ್ ಅಂತ, ನೀವಾದ್ರೂ ಒಬ್ರು ಬನ್ನಿ ಇಂಗ್ಲೆಂಡಿಗೆ ಅಂತ. ಹಾಗಂತ ನಾವೆಲ್ಲ ಆಮ್ಸ್ಟರ್ಡ್ಯಾಮ್ ಇದ್ವಿ. ಆಮ್ಸ್ಟರ್ಡ್ಯಾಮ್ಗೆ ಹೋಗಿ ವೀಸಾಗೆ ಅಪ್ಲಿಕೇಶನ್ಗೆ ಅಂತ ಹೋದ್ವಿ. ಮೊದಲು ಏನಂದ ಅವನು, ಅಲ್ಲಿದ್ದಂತ ಅಧಿಕಾರಿ, ನಿಮ್ಮೊಬ್ರಿಗೆ ಕೊಡಬಹುದು, ನಿಮ್ಮ ಇಡೀ ಕುಟುಂಬ ಕೊಡಕ್ಕಾಗಲ್ಲ. ಆಯ್ತು, ನಾವೇನ್ ಪಾಪ ನೀವು ಹೋಗಿದ್ ಬನ್ನಿ, ನಾವೇನ್ ಬರೋದಿಲ್ಲ. ಆಯ್ತು, ಅವ್ರ ವಿಷಯದಲ್ಲಿ ನೀವು ಪ್ರಾಪರ್ಟಿ ಪೇಪರ್ಸ್ ಕೊಡ್ಬೇಕು ಅಂತ. ಅವ್ರಿಗೆ ಎಲ್ಲಿ ಸಿಟ್ಟಿತ್ತೋ ಏನೋ, ಯು ಶುಡ್ ಬಿ ಗಿವಿಂಗ್ ಮೀ ದಿ ಪ್ರಾಪರ್ಟಿ ಪೇಪರ್ಸ್, ಆಲ್ ಅವರ್ ಪ್ರಾಪರ್ಟೀಸ್ ಇನ್ ಯುವರ್ ಕಂಟ್ರಿ, ಯು ಶುಡ್ ಬಿ ಗಿವಿಂಗ್ ಮಿ ದಿ ಪ್ರಾಪರ್ಟಿ ಪೇಪರ್ಸ್ ಅಂದ್ಬಿಟ್ಟು, ಐ ಡೋಂಟ್ ನೀಡ್ ಟು ಗೋ ಟು ಯುವರ್ ಕಂಟ್ರಿ ಅಂದ್ಬಿಟ್ಟು ಗಿವ್ ಮಿ ಮೈ ಪಾಸ್ಪೋರ್ಟ್ ಅಂತ ತಗೊಂಡು ವಾಪಸ್ ಬಂದ್ಬಿಟ್ರು.